ಬೇಕ್ರಿಗೆ ಹೋದರೆ ನಾವು ನಾರ್ಮಲ್ ಕೇಕ್ ತಿಂತೇವೆ, ಸೇಮ್ ಅದೇ ಟೇಸ್ಟ್ ನಿಮಗೆ ಕೊಡುತ್ತೆ. ಸೊ ಇದು ಪುಡ್ಡಿಂಗ್ ಅಂತಲೂ ಹೇಳ್ಬೋದು, ಕೇಕ್, ಬಟ್ ನಿಮಗೆ ಟೇಸ್ಟ್ ಕೊಡೋದು ನಮ್ಮ ನಾರ್ಮಲ್ ಕೇಕ್ ಥರನೇ ಟೇಸ್ಟ್ ಕೊಡುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಬ್ರೆಡ್ ಕೇಕ್. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ಕಾಗೆದ್ದು ಬೊಬ್ಬೆಲ್ಲ ಕೇಳ್ತಾ ಇದೆ. ಸೊ ನಾನು ಅಮ್ಮನ ಮನೆಯಲ್ಲಿದ್ದೇನೆ, ಹೊರಗಡೆ ಕೂತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಪಕ್ಷಿಗಳ ಸೌಂಡ್ ಕೇಳ್ತಾ ಇದೆ. ಫಸ್ಟಿಗೆ ನಾನು ಬ್ರೆಡ್ಡನ್ನೆಲ್ಲ ಸೈಡ್ ಕಟ್ ಮಾಡಿ ಇಡ್ತಾ ಇದ್ದೇನೆ. ಈ ಸೈಡ್ ಕಟ್ಟನ್ನು ಬಿಸಾಡಬೇಡಿ. ಸೊ ನಿಮಗೆ ಯಾವಾಗಲೂ ಯೂಸ್ ಆಗುತ್ತೆ ಕಟ್ಲೆಟ್ ಎಲ್ಲ ಮಾಡುವಾಗ. ಅದನ್ನು ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಆಮೇಲೆ ನಾನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಫ್ರೈ ಮಾಡಲ್ಲ, ಹಾಫ್ ಫ್ರೈ ಮಾಡ್ತಾ ಇದ್ದೇನೆ, ಹಾಫನ್ನು ನಾರ್ಮಲಾಗಿ ಇಟ್ಟು ಬಿಡ್ತೇನೆ. ಸೊ ಎಲ್ಲವನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಫ್ರೈ ಮಾಡಿ, ಅರ್ಧ ಫ್ರೈ ಮಾಡಬೇಡಿ. ಸೊ ಈ ಥರ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ 1 ಗ್ಲಾಸಷ್ಟು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಸ್ವಲ್ಪ ಸಕ್ಕರೆ ಹಾಕಿ, ಅದಕ್ಕೆ ಎಷ್ಟು ಬೇಕು ಸಿಹಿ ಅಷ್ಟು ಸಕ್ಕರೆ ಹಾಕಿ, ಅದು ಬಿಸಿಯಾದ ನಂತರ ಅದನ್ನು ನಾನು ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಬೇರೆ ಹಾಲು ಹಾಕಿದ್ದೇನೆ, ಅದಕ್ಕೂ ರುಚಿಗೆ ಬೇಕಷ್ಟು ಉಪ್ಪು ಹಾಕಿದ್ದೇನೆ. ಅರ್ಧ ಲೀಟರ್ ಹಾಲು. ಫಸ್ಟಿಗೆ 1 ಗ್ಲಾಸ್ ಹಾಲು ಬಿಸಿ ಮಾಡಿ ಸಕ್ಕರೆ ಹಾಕಿ ಸಪ್ರೇಟಾಗಿ ಇಟ್ಟಿದ್ದೇನೆ. ಈಗ ಅರ್ಧ ಲೀಟರ್ ಹಾಲು ತೆಗೆದಿದ್ದೇನೆ. ಅದಕ್ಕೆ ಹಾಲು ಬಿಸಿ ಮಾಡಲಿಕ್ಕೆ ಅರ್ಧ ಲೀಟರ್, ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಕಲಸಿ ಹಾಕ್ತಾ ಇದ್ದೇನೆ. ಸೊ ಕಲಿಸ್ತಾ ಬರುವಾಗ ಅದು ಇಷ್ಟು ದಪ್ಪ ಆಗುತ್ತೆ, ಅಷ್ಟು ದಪ್ಪನೇ ಆಗಲಿ, ಸ್ವಲ್ಪ ಬಾಯ್ಲ್ ಆಗಲಿ, ಯಾಕಂದರೆ ಹಸಿ ವಾಸನೆ ಹೋಗಲಿಕ್ಕೆ. ನನ್ನ ಹತ್ರ ಏಲಕ್ಕಿ ಪೌಡ್ರ್ ಇರಲಿಲ್ಲ, ಸೊ ನಾನು ಏಲಕ್ಕಿಯನ್ನು ತೆಗೆದು ಅದಕ್ಕೆ ಹಾಕಿದೆ. ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ಹಾಕಿ. ಸೊ ಆಮೇಲೆ ನಾನು ಕೇಕನ್ನು ರೆಡಿ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೇನೆ. ಇದು ಸ್ವಲ್ಪ ಚಿಕ್ಕದಾಯಿತು ಪಾತ್ರೆ, ದೊಡ್ಡ ಪಾತ್ರೆ ತೊಗೊಳ್ಳೋದು, ದೊಡ್ಡ ಪಾತ್ರೆ ಇರಲಿಲ್ಲ. ಸೊ ಹಾಗಾಗಿ ಫಸ್ಟಿಗೆ ನಾನು ಕಸ್ಟರ್ಡನ್ನು ಕಲಸಿದ್ದೇನಲ್ವ, ಸೊ ಅದಕ್ಕೆ ಹಾಕ್ತದೆ. ಇದು ಕಸ್ಟರ್ಡ್ ವೆನಿಲಾ. ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರನ್ನು ನೀವು ಮಾಡಿ. ಈಗ ನಾವು ಬೇಕ್ರಿಯಲ್ಲಿ ಹೋಗಿ ನಾವು ಹೇಳ್ತೇವೆ ನಮಗೆ ವೆನಿಲಾ ಫ್ಲೇವರ್ ಬೇಕು, ಸ್ಟ್ರಾಬೆರಿ ಬೇಕು ಅಂತ ಹೇಳಿ. ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರನ್ನು ಕಸ್ಟರ್ಡ್ ಪೌಡರ್ ತಗೊಳ್ಳಿ. ಸೊ ಫಸ್ಟಿಗೆ ನಾರ್ಮಲ್ ಕೇಕ್, ನಾವು ಫ್ರೈ ಮಾಡಿದ ಕೇಕನ್ನು ಫಸ್ಟಿಗೆ ಇಡಿ. ಆಮೇಲೆ ನಾವು ಸ್ವಲ್ಪ 1 ಗ್ಲಾಸಷ್ಟು ಹಾಲು ಬಿಸಿ ಮಾಡಿದೆ ನೋಡಿ, ಸಕ್ಕರೆ ಹಾಕಿ ಅದನ್ನು ಸ್ವಲ್ಪ ಹಾಕಿ, ಅದನ್ನು ಸಪ್ರೇಟ್ ಇಟ್ಟಿದೆ. ಈಗ ನಾನು ಚಮಚದಲ್ಲಿ ಹಾಕ್ತಾ ಇದ್ದೇನೆ. ಸಪ್ರೇಟ್ ಹಾಲು, ಅದು ಸಕ್ಕರೆ ಹಾಕಿದ ಹಾಲು ಅಷ್ಟೇ, ಇದರಲ್ಲಿ ಏನೂ ಹಾಕಲಿಲ್ಲ. ಬಿಸಿ ಮಾಡಿ ಸಕ್ಕರೆ ಹಾಕಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅದೇ ಥರ ಬ್ರೆಡ್ ಇಡ್ತೇನೆ. ಇದು ನೀನು ಫ್ರೈ ಮಾಡಲಿಲ್ಲ, ನಾರ್ಮಲ್ ಫ್ರೈ ಇದು ಬ್ರೆಡ್, ಇದನ್ನು ಸಹ ಮಾಡಿಡ್ತೇನೆ ನಾನು. ಸೊ ಇದಕ್ಕೆ ನೀವು ಚಪ್ಪೆ ಬ್ರೆಡ್ ತೆಗೊಳ್ಬೇಕಂದ್ರೆ ಉಪ್ಪು ಮಾತ್ರ, ಸಿಹಿ ಬ್ರೆಡ್ ಅಲ್ಲ. ಸೊ ತುಂಬ ಟೇಸ್ಟಿ ಆಗುತ್ತೆ ನೀವು ನಾರ್ಮಲ್. ಆಮೇಲೆ ಕಸ್ಟರ್ಡ್ ಪೌಡರ್ ಕಲಸಿದೆ ನೋಡಿ, ಅದೆಲ್ಲ ಹಾಕಬೇಕು. ಅದರ ನಂತರ ಪುನಃ ಅದರ ಮೇಲೆ ಸ್ವಲ್ಪ ನಾವು ಸಕ್ಕರೆ ಹಾಕಿದ ಹಾಲು ಹಾಕಬೇಕು. ಆಮೇಲೆ ನಾವು ಫ್ರೈ ಮಾಡಿದ ಬ್ರೆಡ್ ಹಾಕಬೇಕು. ನಿಮಗೆ ಎಷ್ಟು ಸ್ಟೆಪ್ ಬೇಕು ಅಷ್ಟು ಸ್ಟೆಪ್ಪು ಹಾಕಿ. ಸ್ವಲ್ಪ ದಪ್ಪ ಸ್ಟೆಪ್ ಮಾಡಬೇಕಿತ್ತು, ಬಟ್ ಪಾತ್ರೆ ಚಿಕ್ಕದಾಯಿತು, ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಸ್ಟೆಪ್ಪು ಮಾಡಿದೆ. ನೀವು ಸ್ವಲ್ಪ ದಪ್ಪ ಸ್ಟೆಪ್ಪು ಮಾಡಿದರೆ ಸೇಮ್ ನಿಮ್ಮದು ಶಾಪಲ್ಲಿ ಯಾವ ಥರ ಕೇಕ್ ಸಿಗುತ್ತೆ ಆ ಥರ ಕಟ್ಟಿಂಗ್ ಮಾಡಲಿಕ್ಕೆ ಆಗುತ್ತೆ. ಅದೇ ಥರ ನಾನು ಕಸ್ಟರ್ಡ್ ಪೌಡರ್ ಹಾಕಿ ಹಾಲು ಹಾಕಿದ್ದೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಗುಲಾಬಿ ಎಲೆ ಕಟ್ ಮಾಡಿದ್ದೇನೆ. ಮತ್ತು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಯಾವುದಿದೆ, ಕಾಜು, ಇದು ಬೀಜ, ಬಾದಾಮಿ ಯಾವುದುಂಟು ಅದು ನೀವು ಹಾಕಿದರೆ ಆಯಿತು. ಇದು ಜಸ್ಟ್ ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಒಂದು 1/4 ಗಂಟೆ ಫ್ರಿಜ್ಜಲ್ಲಿಡಿ ಅಷ್ಟೇ, ಸೆಟ್ಟಿಂಗ್ ಆಗಲಿಕ್ಕೆ ಮಾತ್ರ. ತುಂಬ ಕೋಲ್ಡ್ ಆಗಬಾರ್ದು. ಐಸ್ ಕೇಕ್ ಅಲ್ಲ, ಇದು ನಾರ್ಮಲ್ ಕೇಕ್. ಸೊ ಅದಕ್ಕೋಸ್ಕರ ಇದು ಪುಡ್ಡಿಂಗ್ ಅಂತಲೂ ಹೇಳ್ಬೋದು, ಸೊ ಕೇಕ್ ಅಂತಲೂ ಹೇಳ್ಬೋದು. ಬಟ್ ಇದು ನಿಮಗೆ ಟೇಸ್ಟ್ ಕೊಡೋದು ಕೇಕಿದ್ದು ಮಾತ್ರ ಟೇಸ್ಟ್ ಕೊಡುತ್ತೆ, ಪುಡ್ಡಿಂಗ್ ಟೇಸ್ಟ್ ಕೊಡಲ್ಲ. ಸೊ ನಾವು ನಾರ್ಮಲಾಗಿ ನಾವು ಶಾಪಲ್ಲಿ ಕೇಕ್ ತಗೊಳ್ತೇವೆ ನಾವು, ಸೇಮ್ ಅದೇ ಟೇಸ್ಟ್ ಇರುತ್ತೆ. ನನಗೆ ಕಟ್ ಮಾಡಿ ತೋರಿಸ್ತೇನೆ. ಪೀಸ್ ನಿಮ್ಮದು ಸೆಟ್ ದೊಡ್ಡದಿದ್ದರೆ ದೊಡ್ಡ ಪೀಸ್ ಬರುತ್ತೆ, ಬಟ್ ಇದು ನನ್ನದು ಚಿಕ್ಕ ಸೆಟ್ ಅಲ್ವಾ, ಸೊ ಚಿಕ್ಕ ಪೀಸ್ ಬಂದಿದೆ. ಯಾಕಂದರೆ ಫಸ್ಟಿಗೆ ಬ್ರೆಡ್ ಬರುತ್ತೆ, ಆಮೇಲೆ ನಮ್ಮ ಮಧ್ಯದಲ್ಲಿ ಕ್ರೀಮ್ ಬರುತ್ತೆ, ಆ ಥರ ಎಲ್ಲ ಸೆಟ್ಟಿಂಗ್ ಆಗುತ್ತೆ. ಸೊ ನೋಡಿ ಸೇಮ್ ಅದೇ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿದೆ. ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.